ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು LBW ಶೋ. ಗಾಯ್ಸ್, ಇವತ್ತು ನಾವು ಆಸ್ಟ್ರೇಲಿಯಾ ಟೀಮ್ ರಿವ್ಯೂ ಮಾಡ್ತಿದ್ದೀವಿ. ಪ್ಲೇಯಿಂಗ್ ಲೆವೆಲ್ ಹೆಂಗಿರುತ್ತೆ, ಆಸ್ಟ್ರೇಲಿಯಾ ಟೀಮ್ ಹೆಂಗಿದೆ ಅಂತೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಪವನ್, ಹೆಂಗಿದೆ ಪವನ್ ಆಸ್ಟ್ರೇಲಿಯಾ ಟೀಮ್? ಸೊ 2026 ವರ್ಲ್ಡ್ ಕಪ್ ಆಸ್ಟ್ರೇಲಿಯನ್ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಫಸ್ಟ್ ಬ್ಯಾಟರ್ಸ್ ಇಂದ ಹೋಗೋಣ. ಟಿಮ್ ಡೇವಿಡ್, ಟ್ರೆವಿಸ್ ಹೆಡ್ ಮತ್ತೆ ಮ್ಯಾಟ್ ರೆನ್ಶಾ ಇದ್ದಾರೆ. ಟಿಮ್ ಡೇವಿಡ್ ಇನ್ನಿಂಗ್ಸ್ ನ ಕ್ಲೋಸ್ ಮಾಡಿದ್ರೆ ಟ್ರೆವಿಸ್ ಹೆಡ್ ಇನ್ನಿಂಗ್ಸ್ ನ ಓಪನ್ ಮಾಡ್ಕೊಡ್ತಾರೆ. ಅಷ್ಟು ಪ್ಯೂರ್ ಹಿಟರ್ ಇಬ್ರು. ಅಂಡ್ ದೆನ್ ಆಲ್ ರೌಂಡರ್ಸ್, ಇವ್ ಟೀಮ್ ಅಲ್ಲಿ ಬರೀ ಆಲ್ ರೌಂಡರ್ಸ್ ಅವರೇ. ಯಾರ ಬಗ್ಗೆ ಯಾರನ್ನ ತಗೊಂತಾರ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಆಡ್ತಾರೆ ಕೂಪರ್ ಕಾನ್ಲಿನ ಬಿಟ್ಟು. ಓಕೆನಾ? ಸೊ ಆಲ್ ರೌಂಡರ್ ಕ್ಯಾಪ್ಟನ್ ಮಿಚೆಲ್ ಮಾರ್ಷ್ ಅಂಡ್ ದೆನ್ ಕೂಪರ್ ಕಾನ್ಲಿ. ಮಿಚೆಲ್ ಮಾರ್ಷ್ ಕ್ಯಾಪ್ಟನ್ ಆಗಿರ್ತಾರೆ. ಬೌಲಿಂಗ್ ಮಾಡ್ತಿದ್ರು, ಇಂಜುರಿ ಆದ್ಮೇಲೆ ಬೌಲಿಂಗ್ ಮಾಡ್ತಿಲ್ಲ. ಅಂಡ್ ದೆನ್ ಕ್ಯಾಮರಾನ್ ಗ್ರೀನ್, ನಿಮ್ಗೆ ಗೊತ್ತು, RCB ಆಡಿದ್ದಾರೆ, ಮತ್ತೆ ಮುಂಬೈ ಕೂಡ ಆಡಿದ್ದಾರೆ. ಇಂಡಿಯಾದಲ್ಲಿ ಆಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಹೌದು. ಅಂಡ್ ದೆನ್ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತೆ ಮಾರ್ಕಸ್ ಸ್ಟೋಯ್ನಿಸ್ ಇದ್ದಾರೆ. ಬಗ್ಗೆ ಹೇಳಂಗೆ ಇಲ್ಲ. ಗ್ಲೆನ್ ಮ್ಯಾಕ್ಸ್ವೆಲ್ ಯಾವ್ಯಾವ ಮ್ಯಾಚ್ ಅಲ್ಲಿ ಏನೇನ್ ಇಂಪ್ಯಾಕ್ಟ್ ಕೊಡ್ಬೇಕು ಆ ಇಂಪ್ಯಾಕ್ಟ್ ನ ಕರೆಕ್ಟ್ ಆಗಿ ಕೊಡ್ತಾರೆ. ನೀವೇ ನೋಡಿರ್ಬೋದು 2023 ವರ್ಲ್ಡ್ ಕಪ್ ಅಲ್ಲಿ ಅಫ್ಘಾನಿಸ್ತಾನ್ ಜೊತೆ ಆಡಿರೋ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್. ODI ವರ್ಲ್ಡ್ ಕಪ್ ಅಲ್ಲೇ, ಅಂದ್ರೆ ODI ವರ್ಲ್ಡ್ ಕಪ್ ಅಲ್ಲೇ ಬೆಸ್ಟ್ ಇನ್ನಿಂಗ್ಸ್ ಅದು. ಹೌದು. ಅಂಡ್ ದೆನ್ ವಿಕೆಟ್ ಕೀಪರ್, ಇದು ಸ್ವಲ್ಪ ಟಾಪಿಕ್ ಡಿಬೇಟ್ ಆಗಿರುತ್ತೆ, ಯಾಕಂದ್ರೆ ಒಬ್ರೇ ಇರೋದು ವಿಕೆಟ್ ಕೀಪರ್. ಅಂಡ್ ದೆನ್ ಬ್ಯಾಕಪ್ ನ ಯಾರು ತಗೊಂಡ್ಬರ್ತಾರೆ ಅಂತ ಗೊತ್ತಿಲ್ಲ. ಯಾರಂದ್ರೆ ಆಯ್ತು ಅಂದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹೌದು, ಜೋಶ್ ಇಂಗ್ಲಿಷ್ ಇದ್ದಾರೆ. ಅಂಡ್ ದೆನ್ ಬೌಲರ್ಸ್ ಬಗ್ಗೆ ನೋಡೋಣ. ಝೇವಿಯರ್ ಬಟ್ಲೆಟ್, ನೇಥನ್ ಎಲಿಸ್, ಹೇಸಲ್ವುಡ್. ಝೇವಿಯರ್ ಬಟ್ಲೆಟ್ ಡಿಸೆಂಟ್ ಆಗಿ ಆಡಿದ್ದಾರೆ ಪಾಕಿಸ್ತಾನ್ ಅಲ್ಲಿ. ಅಂಡ್ ದೆನ್ ನೇಥನ್ ಎಲಿಸ್ ಇವಾಗ ಇಂಜುರಿದಲ್ಲಿ ಅವರೇ, ಬಟ್ ನೋಡೋಣ, ಚೆನ್ನಾಗಿ ವೇರಿಯೇಷನ್ಸ್ ಇದೆ ಅವ್ರ ಹತ್ರ. ಅಂಡ್ ಆಲ್ಸೋ ಹೇಸಲ್ವುಡ್, RCB ಪ್ಲೇಯರ್ ಬಗ್ಗೆ ಹೆಸಲ್ ಬಗ್ಗೆ ಹೇಳಂಗೆ ಇಲ್ಲ. ನನಗೆ ಹೆಸಲ್ ಗಾಡ್ ಅಂತಾನೆ ಫೇಮಸ್ ಅವರು. ಸೊ ನೋಡಿದಾರೆ ಗೈಸ್ RCB ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ. ಆಮೇಲೆ ಇಂಡಿಯಾ ಸಾಯಿಲ್ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಅವರು. ಸೊ ಆಮೇಲೆ ಕಾಯಿನಿಟ್ ಬೌಲಿಂಗ್ ಮಾಡೋ ಅಲ್ಲಿಗೆ ಬೌಲಿಂಗ್ ಮಾಡ್ತಾರೆ. ಸೊ ಅಷ್ಟು ಲೈನ್ ಅಲ್ಲಿ ಕರೆಕ್ಟ್ ಆಗಿರೋ ಬೌಲರ್ ಅವರು. ಸೊ ನೆಕ್ಸ್ಟ್ ಯಾರಿದ್ದಾರೆ ಪವನ್? ಅಂಡ್ ದೆನ್ ಸ್ಪಿನ್ನರ್ಸ್ ಬಗ್ಗೆ ಮಾತಾಡೋಣ. ಮ್ಯಾಥ್ಯೂ ಕುನೆಮನ್ ಮತ್ತೆ ಆಡಮ್ ಜಾಂಪಾ. ಮ್ಯಾಥ್ಯೂ ಕುನೆಮನ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿರ್ತಾರೆ. ಅಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ಸಿಕ್ಕಿಲ್ಲ ನಮ್ಗೆ, ಬಿಕಾಸ್ ಅವರು ತುಂಬಾ ಕೌಂಟಿ ಮ್ಯಾಚ್ ಆಡ್ತಿರ್ತಾರೆ. ಅಷ್ಟೊಂದು ಇಂಡಿಯಾಗೂ ಬಂದಿಲ್ಲ ಅವರು. ಅಂಡ್ ದೆನ್ ಆಡಮ್ ಜಾಂಪಾ ಲೆಗ್ ಸ್ಪಿನ್ನರ್, ಅವ್ರ ಬಗ್ಗೆ ಗೊತ್ತು ನಿಮ್ಗೆ, ಆಡಿದ್ದಾರೆ, ನೋಡಿರ್ತೀರಾ. ಅಂಡ್ ದೆನ್ ಒಬ್ರಿದ್ದಾರೆ ಬೆನ್ ವಾರ್ಷಿಯಸ್, ಅವ್ರು ಬಂದು ಲೆಫ್ಟ್ ಆರ್ಮ್ ಸೀಮರ್. ಬಟ್ ಮಿಚೆಲ್ ಸ್ಟಾರ್ಕ್ ಬಂದು ಇವ್ರನ್ನ ತಗೊಂಡ್ಬಂದಿರೋ ತರ ಇದೆ. ಮಿಚೆಲ್ ಸ್ಟಾರ್ಕ್ ರಿಟೈರ್ಮೆಂಟ್ ಕೊಟ್ಟಾಯ್ತು. ಸೊ ಕೊಟ್ಟಾಯ್ತು, ಬಟ್ ಅವ್ರ ಬೂಟ್ಸ್ ನ ಇವ್ರು ಫಿಲ್ ಮಾಡಕ್ ನೋಡ್ತಿದ್ದಾರೆ. ಬಟ್ ಆಗಲ್ಲ, ಅದು ತುಂಬಾ ಇಂಪ್ಯಾಕ್ಟ್ ತಗೊಂಡ್ಬರ್ತಿದ್ರು ಮಿಚೆಲ್ ಸ್ಟಾರ್ಕ್ ಇದ್ದಿದ್ರೆ ಮಾತ್ರ. ಸೊ ಪ್ರೀತಮ್, ಇದು ಸ್ಕ್ವಾಡ್ ಆಗಿದೆ. ಪ್ಲೇಯಿಂಗ್ ಲೆವೆನ್ ಯಾವ್ದಾದ್ರು ಯಾರ್ಯಾರನ್ನ ಎಲ್ಲೆಲ್ಲಿ ಆಡಿಸ್ತೀಯೋ? ಪವನ್, ಆಕ್ಚುಲಿ ಪ್ಲೇಯಿಂಗ್ ಲೆವೆನ್ ತುಂಬಾ ಈಸಿ ಟೀಮ್ ಮಾಡೋದು, ಯಾಕಂದ್ರೆ ಎಲ್ಲ ಮೇನ್ ಪ್ಲೇಯರ್ಸ್ ಇದೆ ಅವ್ರ ಕಡೆ. ಹೌದು. ಸೊ ಓಪನಿಂಗ್ ಅಂತ ಬಂದ್ರೆ ಮಿಚೆಲ್ ಮಾರ್ಷ್ ಮತ್ತೆ ಹೆಡ್ ನ ತಗೋಬರ್ತೀನಿ ನಾನು, ಯಾಕಂದ್ರೆ ಅವ್ರಿಬ್ರು ಮಸ್ತಾಗಿ ಆಡ್ತಾರೆ ಮಾತ್ರ. ಓಪನಿಂಗ್ ಅಂತೂ ಬೆಂಕಿ ತರ ಆಡ್ತಾರೆ. ಸೊ ನಂಬರ್ 3 ಇಂಗ್ಲಿಷ್ ತಗೋಬರ್ತೀನಿ. ಏನಕ್ಕೆ ಇಂಗ್ಲಿಷ್ ಅಂದ್ರೆ ಮೊಮೆಂಟಮ್ ಏನಾದ್ರು, ಈಗ ಪವರ್ ಪ್ಲೇ ವಿಕೆಟ್ ಬಿದ್ಮೇಲೆ ಮೊಮೆಂಟಮ್ ಕ್ಯಾರಿ ಮಾಡಕ್ಕೆ ಇಂಗ್ಲಿಷ್ ಬೇಕೇ ಬೇಕು. ಸೊ ಅಷ್ಟು ಚೆನ್ನಾಗಿ ಆಡ್ತಾರೆ ಅವರು. ಇನ್ನೊಂದು ಏನ್ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಹೋಯ್ತು ಅಂತ ನೆಕ್ಸ್ಟ್ ಬರೋ ಜೋಶ್ ಇಂಗ್ಲಿಷ್ ಅವರು ನಿಧಾನಕ್ಕೆ ಆಡಲ್ಲ, ಅವರು ಮೊಮೆಂಟಮ್ ನ ಕ್ಯಾರಿ ಮಾಡ್ತಾರೆ. ಹೌದು. ಸೊ ಅವ್ರು ನಂಬರ್ 3 ಹಾಕ್ತೀನಿ. ನಂಬರ್ 4, ನಂಬರ್ 5, ನಂಬರ್ 6 ತುಂಬಾ ಈಸಿ. ಕ್ಯಾಮರಾನ್ ಗ್ರೀನ್, ಆಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್, ಸ್ಟೋಯ್ನಿಸ್, 3 ಜನ ಒಳ್ಳೆ ಆಲ್ರೌಂಡರ್ ಗೈಸ್. ಗ್ರೀನ್ ಬಗ್ಗೆ ಗೊತ್ತು ನಮಗೆ, RCB ಆಡಿದ್ದಾರೆ, ಮತ್ತೆ ನಮ್ಮ ಮುಂಬೈ ಇಂಡಿಯನ್ಸ್ ಕೂಡ ಆಡಿದ್ದಾರೆ. ಸೊ ಮ್ಯಾಕ್ಸ್ವೆಲ್ ಕೂಡ RCB ಆಡಿದ್ದಾರೆ, ಅವಾಗಲೇ ಚೆನ್ನಾಗಿ ಆಡಿದವರು. ಸೊ ಇವಾಗ ಹೆಂಗಿದ್ದಾರೆ ಫಾರ್ಮ್ ಅಂತ ಗೊತ್ತಿಲ್ಲ, ರೀಸೆಂಟ್ ಫಾರ್ಮ್. ಬಟ್ ಸ್ಟೋಯ್ನಿಸ್ ತುಂಬಾ ಇಂಪ್ಯಾಕ್ಟ್ ಮಾಡ್ತಾರೆ ಟೀಮ್ ಮೇಲೆ. ಸೊ ನಂಬರ್ 7 ಬಂದ್ಬಿಟ್ಟು ನಾನು ಬ್ರೆಟ್ಲೆಟ್ ತಗೋಬರ್ತೀನಿ, ಯಾಕಂದ್ರೆ ಡಿಸೆಂಟ್ ಆಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಅಂತ ಕೇಳ್ಬಿಟ್ಟಿದ್ದೀನಿ. ಸೊ ಬ್ರೆಟ್ಲೆಟ್ ತಗೋಬರ್ತೀನಿ. ನಂಬರ್ 8 ಎಲ್ಲಿಸ್, ನಂಬರ್ 9 ಹೆಸಲ್ವುಡ್ ತಗೋಬರ್ತೀನಿ. ಹೆಸಲ್ವುಡ್ ಬಗ್ಗೆ ನಿಮ್ಗೆ ಹೇಳೋದೇ ಇಲ್ಲ, ಅವ್ರ ಬಗ್ಗೆ ನಿಮ್ಗೆ ಗೊತ್ತು. ಬಟ್ ನೇಥನ್ ಎಲ್ಲಿಸ್ ಒಳ್ಳೆ ಸ್ಲೋ ರನ್ ಇಟ್ಟಿದ್ದಾರೆ. ಈ ಸಲ CSK ಕೂಡ ಆಡ್ತಿದ್ದಾರೆ ಅವರು. ಬೌಲಿಂಗ್ ಪಿಚ್ ಏನಾದ್ರೂ ಸ್ಲೋ ಇತ್ತು ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಮಾಡ್ತಾರೆ ಮಾತ್ರ ಅವರು. ಅವರಿಗೆ ಚೇಬಾಕ್ ಸ್ಟೇಡಿಯಂ ತುಂಬಾ ಸೂಟ್ ಆಗುತ್ತೆ. ಹೌದು, ಸ್ಲೋ ಟ್ರ್ಯಾಕ್ ಸ್ಟೇಡಿಯಂ. ಹೌದು. ನಂಬರ್ 10, ನಂಬರ್ 11 ಆಡಮ್ ಜಾಂಪಾ ಮತ್ತೆ ಜ್ವಾಸಸ್ ತಗೋಬರ್ತೀನಿ. ಏನಕ್ಕೆ ಅಂದ್ರೆ ಜಾಂಪಾ ಒಳ್ಳೆ ಸ್ಪಿನ್ ಬಾಲರ್, ಅವರು ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆನ್ಗೆ ಬಂದ್ಬಿಡ್ತಾರೆ ಅವರು. ಸೊ ದ್ವಾರ್ಶಿಸ್ ಮತ್ತೆ ಕುನೆಮನಲ್ಲಿ ಡಿಬೇಟ್ ಇರುತ್ತೆ. ಏನಕ್ಕಂದ್ರೆ ಈಗ ಫಾಸ್ಟ್ ಬೌಲಿಂಗ್ ಪಿಚ್ ಇತ್ತು ಅಂದ್ರೆ ದ್ವಾರ್ಶಿಸ್ ತಗೋಬರ್ತೀನಿ. ಈಗ ಏನಾದ್ರು ಸ್ಪಿನ್ನಿಂಗ್ ಇತ್ತು ಅಂದ್ರೆ ಕುನೆಮನ್ ಒಳ್ಳೆ ಆಪ್ಷನ್ ಆಗ್ತದೆ ನಮಗೆ. ಸೊ ಪ್ಲೇಯಿಂಗ್ ನಂಬರ್ 10, ನಂಬರ್ 11 ಇಬ್ರು ಆಡ್ಸಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನಮ್ಮ ಟೀಮ್, ನಮ್ಮ ಆಸ್ಟ್ರೇಲಿಯಾ ಟೀಮ್ ರಿವ್ಯೂ. ಸೊ ಇದೇ ಥರ ನೆಕ್ಸ್ಟ್ ಟೀಮ್ ಯಾವ್ದು ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ ನ ಹೊಡೆದ್ ಮರಿಬೇಡಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮ್ಮ ವಿಡಿಯೋ ಫಸ್ಟ್ ನಿಮ್ಗೆ ಬರುತ್ತೆ ಅವಾಗ. ಸೊ ನಮ್ದು ಗೈಸ್ ಆಕ್ಚುಲಿ ಇದು 12 ಗಂಟೆ ಆಯ್ತು ವಿಡಿಯೋ ಮಾಡೋದು. ಸೊ ಇಬ್ಬರಿಗೂ ನಿದ್ದೆ ಮಾಡಲಿದ್ದೀವಿ. ಸೊ ಗೈಸ್, ಇದು ನಮ್ಮ ಆಸ್ಟ್ರೇಲಿಯಾ ಟೀಮ್ ರಿವ್ಯೂ ಆಗಿರುತ್ತೆ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.